ಮಹಾಮಾರಿ ಕೋವಿಡ್ ಸಂದರ್ಭದ ಅತಂತ್ರ ಸ್ಥಿತಿಯಲ್ಲಿ ಸಮಾಜ ಸೇವೆಗಾಗಿ ಮುಂಬಯಿಯಲ್ಲಿ ಆರಂಭಗೊಂಡ ನಮ ಮೂಯರ್ ಗ್ಲೋಬಲ್ ಫೌಂಡೇಶನ್ ಕಳೆದ 3 ವರ್ಷಗಳಿಂದ ತನ್ನ ಸಮಾಜಮುಖಿ ಚಿಂತನೆಯ ಕಾರ್ಯಕ್ರಮಗಳಿಂದಾಗಿ ಬಹುಬೇಗನೆ ಜನಪ್ರಿಯತೆ ಪಡೆಯುತ್ತಿದೆ. ಸಾಮಾಜಿಕ ಕಳಕಳಿಯ ಯುವ ನಾಯಕ ರವಿ ಉಚ್ಚಿಲ್ ಅವರ ದೂರದರ್ಶಿತ್ವದ ಚಿಂತನೆಯೊಂದಿಗೆ ಆರಂಭಗೊಂಡ ಫೌಂಡೇಶನ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ದೇಶಪ್ರೇಮದ ಸುಂದರ ಕಲ್ಪನೆಗೆ ತನ್ನದಾದ ಕೊಡುಗೆ ನೀಡುತ್ತಾ ಸಾಗಿ ಬಂದಿದೆ. 3 ವರ್ಷಗಳಲ್ಲಿ ಫೌಂಡೇಶನ್ ಎಲ್ಲಿಯವರೆಗೆ ಮುಟ್ಟಿತು ಎಂಬ ಬಗ್ಗೆ ಸ್ಥಾಪಕರು ತಮ್ಮ ಮನದ ಮಾತುಗಳನ್ನು ಅಬ್ಬಕ್ಕ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ನಮ್ಮ ಈ ಆರ್ಗನೈಸೇಷನ್ 2022ನಲ್ಲಿ ಫಾರ್ಮ್ ಆಗಿ ಇಷ್ಟರ ತನಕ ನಾವು ಸಾಧಾರಣ ಒಂದು 6,000 ಮಕ್ಕಳಿಗೆ ಎಜುಕೇಷನ್ ಹೆಲ್ಪ್ ಮಾಡಿದ್ದೇವೆ. ಅದಲ್ಲದೆ ನಾವು ಕ್ಲೌಡ್ ಬೇಸ್ಡ್ ಕಂಪ್ಯೂಟರ್ ಅಂದರೆ ನಮ್ಮ ಪ್ರಾಥಮಿಕ ಶಾಲೆ ಮತ್ತು ಹಿಂದುಳಿದ ಶಾಲೆಯಲ್ಲಿ ನಾವು ಒಂದು ಇಷ್ಟರ ತನಕ 3 ಕ್ಲೌಡ್ ಬೇಸ್ಡ್ ಕಂಪ್ಯೂಟರ್ ಇದು ಮಾಡಿದ್ದೇವೆ. ಕ್ಲೌಡ್ ಬೇಸ್ಡ್ ಕಂಪ್ಯೂಟರ್ ಲ್ಯಾಬ್ ಅಂದರೆ ಅದರಲ್ಲಿ ಕಂಪ್ಲೀಟ್ ಫೆಸಿಲಿಟಿ ಇರ್ತದೆ ವಿತ್ ಲೇಟೆಸ್ಟ್ ಟೆಕ್ನಾಲಜಿ. ಸೊ ಒಳಗಿನ ಹಳ್ಳಿಯಲ್ಲಿ ಇರುವ ಮಕ್ಕಳಿಗೆ ಮಾಡರ್ನ್ ಟೆಕ್ನಾಲಜಿ ಅಂದರೆ ಏನು, ಕಂಪ್ಯೂಟರ್ನ ವಿಷಯ ಮತ್ತು ಅದರಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು ಅದು ಕಂಪ್ಲೀಟ್ ಅವರಿಗೆ ಅದರದ್ದು ಇನ್ಫಾರ್ಮೇಷನ್ ಅವರಿಗೆ ಸಿಗ್ತದೆ. ಸೊ ಇದೇ ಥರ ನಮಗೆ ನಮ್ಮ ಸಂಸ್ಥೆಗೆ ATG ಸರ್ಟಿಫಿಕೇಷನ್ ಸಿಕ್ಕಿದೆ. ಆದ ಕಾರಣ ಯಾರೆಲ್ಲ ಇದಕ್ಕೆ ಡೊನೇಷನ್ ಕೊಡ್ತಾರೋ ಅವರಿಗೆ ATGಯಲ್ಲಿ ಅವರಿಗೆ ರಿಬೇಟ್ ಸಿಗ್ತದೆ. ಅದೇ ರೀತಿಯಲ್ಲಿ CSR ಫಂಡ್ ಸರ್ಟಿಫೈಡ್ ಇದ್ದ ಕಾರಣ ನಮಗೆ ಕಂಪನಿಯಿಂದ ಅವರದ್ದು CSR ಫಂಡ್ ಸಹ ಸಿಗ್ತದೆ. ನಮಗೆ ಹಿತಾಚಿಯಿಂದ 2 ಸಲ ಅವರದ್ದು ಫಂಡ್ ಸಿಕ್ಕಿದೆ. ಆ ಫಂಡನ್ನು ನಾವು ಎಲ್ಲ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತಾ ಇದ್ದೇವೆ. ಸೊ ಇನ್ನು ಮುಂದಕ್ಕೆ ಹೋಗಿ ನಮ್ಮ ಪ್ಲಾನ್ ಏನೆಂದರೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ CSR ಇದರಿಂದ ನಾವು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನು ಇಂಟೀರಿಯರ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಮಾಡುವ ಅಂದಾಜಿಯಲ್ಲಿ ಇದ್ದೇವೆ. ಅದಲ್ಲದೆ ಮುಂದಕ್ಕೆ ಹೋಗಿ ನಾವು ನಮ್ಮ ನಮೋ ಮೂಯರ್ ಗ್ಲೋಬಲ್ ಫೌಂಡೇಶನ್ ಅನ್ನೋದು ಕಾಲೇಜ್ ಅಂದರೆ ಇದು ನಮ್ಮ ಮೂಯರ್ ಸಮಾಜದ್ದು ಒಂದು ಸಂಸ್ಥೆ ಆದ ಕಾರಣ ಇದೊಂದು ಫಸ್ಟ್ ಕಾಲೇಜ್ ಟೆಕ್ನಿಕಲಿ ಹೈಲಿ ಇದ್ದ ಒಂದು ಕಾಲೇಜಿನವನ್ನು ನಿರ್ಮಾಣ ಮಾಡುವ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಈಗ ಮಾಡುವಾಗ ನಾವು ಮಹಾರಾಷ್ಟ್ರದಿಂದ ಮಾಡಿ ಮಹಾರಾಷ್ಟ್ರದ ಒಂದು ಸ್ಕೂಲ್ ಆಲ್ರೆಡಿ ನಮಗೆ ಲ್ಯಾಂಡ್ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಮ್ಯಾನೇಜ್ ಮಾಡಬೇಕಂತ ಅವರು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಅದಕ್ಕೆ ಮುಂದಕ್ಕೆ ಇಳಿತೇವೆ. ಈ ನಮೋ ಮೂಯರ್ ಗ್ಲೋಬಲ್ ಫೌಂಡೇಶನ್ ಇನ್ನು ಮುಂದಕ್ಕೆ ಹೋಗಬೇಕಾದರೆ ನಾನು ನಮ್ಮ ಎಲ್ಲ ಮೂಯರ್ ಸಮಾಜ ಅಲ್ಲದೆ ಇಡೀ ಎಲ್ಲ ಸಮಾಜದವರು ಬಂದು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಧನ ಸಹಾಯವನ್ನು ಕೊಟ್ಟರೆ ನಾವು ಈ ಸಂಸ್ಥೆಯನ್ನು ಭಾರತದಲ್ಲಿ ಅಲ್ಲ ಆದರೆ ಇಡೀ ಗ್ಲೋಬಲ್, ಅದರ ಹೆಸರೇ ನಮೋ ಮೂಯರ್ ಗ್ಲೋಬಲ್ ಫೌಂಡೇಶನ್, ಇಡೀ ಜಗತ್ತಿಗೆ ನಾವು ಏನಂತ ನಮ್ಮ ಇದನ್ನು ತಿಳಿಸಬಹುದು. ಈ ರೀತಿಯಲ್ಲಿ ನಾವು ಈಗ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಮತ್ತು ಈಗ ಸಾಧಾರಣ ನಮ್ಮ ಬ್ರಾಂಚ್ ಅಂದರೆ ಬ್ಯಾಂಗ್ಳೂರ್, ಚೆನ್ನೈ ಮತ್ತು ಮಹಾರಾಷ್ಟ್ರ ಇದರಲ್ಲಿ ಇದೆ. ಮತ್ತು ಹೊಸ ಜನರು, ಇದು ಖಾಲಿ ಈ ಸಂಸ್ಥೆ ಮೂಯರಿಗೆ ಸಂಬಂಧಪಟ್ಟದ್ದಲ್ಲ, ಆದರೆ ಈ ಸಂಸ್ಥೆಯನ್ನು ಮಾಡಿದವರು ಮೂಯರು ಮಾತ್ರ. ಇದರಲ್ಲಿ ಈಗ ನೀವು ನೋಡಿದರೆ ಬೇರೆ ಬೇರೆ ಜಾತಿಯವರು ಬಂದು ಇದನ್ನು ಸೇರಿ ಇದನ್ನು ಅದಕ್ಕೆ ಒಂದು ಬಲ ಬರ್ತಾ ಉಂಟು. ಆದ ಕಾರಣ ನನ್ನ ವಿನಂತಿ ಅಂದರೆ ಎಲ್ಲರೂ ಒಟ್ಟಿಗೆ ಕೂಡಿ ಈಗ ಮೋದಿಯವರು ಹೇಳ್ತಾರೆ ನಮ್ಮ ಈ ಭಾರತ ದೇಶ ಏನಂತ, ಅದೇ ರೀತಿಯಲ್ಲಿ ನಾವು ಈ ನಮೋ ಮೂಯರ್ ಗ್ಲೋಬಲ್ ಫೌಂಡೇಶನ್ಗೆ ಬಂದು ಇಡೀ ವಿಶ್ವದಲ್ಲಿಯೇ ವ್ಯಾಪಕ ಮಾಡಿ ಜನರಿಗೆ ಯಾರೆಲ್ಲ ಜನರು ಬಡವರು ಬಳಗ್ತಾ ಇದ್ದಾರೆ ಅವರನ್ನು ಮೇಲೆ ತಗೊಂಡು ಹೋಗಿ ಬೇರೆ ಇದಕ್ಕೆ ತರಬಹುದು. ನಮೋ ಮೂಯರ್ ಗ್ಲೋಬಲ್ ಫೌಂಡೇಶನ್ಗೆ ಕೇವಲ ಸಮಾಜ ಸೇವೆಯೊಂದೇ ಗುರಿಯಲ್ಲ, ಸಮಚಿತ್ತ ಮತ್ತು ಸದ್ಭಾವನೆ, ಧರ್ಮ ಜಾಗೃತಿ, ಧರ್ಮ ಜಾತಿ ಭೇದವಿಲ್ಲದೆ ಸಾಮಾಜಿಕ ಕಳಕಳಿಯ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲೂ ನಿಸ್ವಾರ್ಥವಾದ ದುಡಿತ, ಇದಕ್ಕಾಗಿ ಪ್ರಯತ್ನಿಸುವವರನ್ನು ಪ್ರೋತ್ಸಾಹಿಸುವ ಹಂಬಲ. ಈ ಕಾರಣಕ್ಕಾಗಿ ಅಡ್ಕಾಶಿ ಭಗವತಿ ಕ್ಷೇತ್ರದ ಉತ್ಸವದ ವೇಳೆ ಸಂಸ್ಕಾರ ಭರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವವರನ್ನು ಪ್ರೋತ್ಸಾಹಿಸುವ ಕೆಲಸವೂ ನಡೆಯುತ್ತಾ ಬಂದಿದೆ. ಈ ಬಗ್ಗೆ ದರ್ಶನ ಪಾತ್ರಿ ನವೀನ್ ಬೆಲ್ಚಪ್ಪಾಡ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನಮೋ ಮೂಯರ್ ಗ್ಲೋಬಲ್ ಫೌಂಡೇಶನ್ ಈ ಸಂಸ್ಥೆಯು 2021-22 ಕೊರೋನಾ ಸಮಯದಲ್ಲಿ ಅಸ್ತಿತ್ವಕ್ಕೆ ಬಂತು. ಯಾಕಂತೇಳಿದರೆ ಇದು ಮುಂಬೈಯಲ್ಲಿ ನಮ್ಮ ಒಂದು ಸಂಸ್ಥೆ.
ಇದು ಗ್ಲೋಬಲ್ ಆಗಿ ಇರುವಂಥ ಸಂಸ್ಥೆ. ಇದು ಖಾಲಿ ನಮ್ಮ ಭಾರತಕ್ಕೆ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಪ್ರಪಂಚದಾಗೆ ಆದ್ಯಂತ ಇರುವಂಥ ಒಂದು ಸಂಸ್ಥೆ ಇದು. ಆ ಕೊರೋನಾ ಸಮಯದಲ್ಲಿ ತುಂಬ ಜನರಿಗೆ ಉಪಯೋಗವಾದಂಥ ಒಂದು ಸಂಸ್ಥೆ. ಯಾಕಂತೇಳಿದರೆ ಅದು ಸಾಮಾಜಿಕವಾಗಲಿ, ಶೈಕ್ಷಣಿಕವಾಗಲಿ, ಆರ್ಥಿಕವಾಗಲಿ, ಆರೋಗ್ಯಕ್ಕೆ ಬೇಕಾದಂಥ ಕೆಲವು ಪರಿಕರಗಳಾಗಲಿ, ಅಥವಾ ಶೈಕ್ಷಣಿಕದಲ್ಲಿ ತೀರ ಹಿಂದುಳಿದಂತಹ ಬಡ ವಿದ್ಯಾರ್ಥಿಗಳಿಗಾಗಲಿ, ಶಾಲೆಗಳಿಗಾಗಲಿ, ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಲಿ ಎಲ್ಲದಕ್ಕೂ ಒಂದು ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ನೀಡಿದಂಥ ಸಂಸ್ಥೆ ನಮ್ಮ ಮೋಯರ್ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆ. ಈಗ ಕೇವಲ 5-6 ವರ್ಷಗಳಲ್ಲಿ ಇದು ಉತ್ತಮವಾದಂಥ ರೀತಿಯಲ್ಲಿ ಎತ್ತರಕ್ಕೆ ಬೆಳೆದು ನಿಂತಿದೆ. ಆದ್ದರಿಂದ ಈ ಸಂಸ್ಥೆಗೆ ಅನೇಕ ದಾನಿಗಳು ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ನಮ್ಮ ಈ ಸಂಸ್ಥೆಯು ಮುಂದಿನ ದಿನಗಳಲ್ಲಿ, ಈಗ ಏನಂತ ಹೇಳಿದರೆ 5-6 ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಅಭಿವೃದ್ಧಿಯನ್ನು ಕಂಡಂಥ ಒಂದು ಸಂಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಅತ್ಯಂತ ಎತ್ತರದ ಶಿಖರವನ್ನು ತಲುಪುವುದರಲ್ಲಿ ಯಾವುದೇ ಒಂದು ಅನುಮಾನವೇ ಇಲ್ಲ. ಯಾಕಂತೇಳಿದರೆ ಅಷ್ಟೊಂದು ಸುಸೂತ್ರವಾಗಿ ಈ ಸಂಸ್ಥೆ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದ್ದರಿಂದ ಪ್ರತಿಯೊಂದು ಹಂತದಲ್ಲಿ ಮಕ್ಕಳಿಗೆ ಪುಸ್ತಕ ಪರಿಕರಗಳಾಗಲಿ, ಬೇರೆ ಯಾವುದೇ ಒಂದು ಶೈಕ್ಷಣಿಕವಾಗಿ ಉಪಯೋಗಿಸಲ್ಪಡುವಂಥ ವಸ್ತುಗಳಾಗಲಿ, ಅಥವಾ ಈಗಿನ ತಂತ್ರಜ್ಞಾನ ಯುಗದಲ್ಲಿ ಕಂಪ್ಯೂಟರ್ ಇತ್ಯಾದಿಗಳಾಗಲಿ, ಅಥವಾ ತೀರಾ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರೋತ್ಸಾಹಧನವಾಗಲಿ, ಹಾಗೆ ಬೇರೆ ಬೇರೆ ವಿಷಯಗಳಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಸಾಧನೆಯನ್ನು ಗೈದಿದೆ ಕೇವಲ 5-6 ವರ್ಷದಲ್ಲಿ. ಹಾಗಿರುವಾಗ ಈ ಸಂಸ್ಥೆಯು ಇನ್ನು ಮುಂದಕ್ಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ಮಾಡಬೇಕಂತ ಒಂದು ಹಂತಕ್ಕೆ ಬಂದಿದೆ. ಆದ್ದರಿಂದ ಇವತ್ತಿನ ವಿಷಯದಲ್ಲಿ ನಾನು ಹೇಳೋದಂತಂದರೆ, ನಮ್ಮ ಈ ಉಚ್ಚಿಲಬೋವಿ ವಿದ್ಯಾಸಂಸ್ಥೆಗೆ ಅನೇಕ ರೀತಿಯಲ್ಲಿ ಸಹಾಯ ಇದಕ್ಕಿಂತ ಮೊದಲು ಮಾಡಿದೆ. ಇವತ್ತಿನ ದಿವಸ ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಮನಗಂಡು ಒಂದು ಇನ್ವರ್ಟರನ್ನು ಒಂದು ನಾವು ದಾನವಾಗಿ ಇವತ್ತಿನ ದಿವಸ ನಾವು ನಮ್ಮ ಗ್ಲೋಬಲ್ ಸಂಸ್ಥೆ ಉಚ್ಚಿಲಬೋವಿ ವಿದ್ಯಾಸಂಸ್ಥೆಗೆ ನೀಡುತ್ತಾ ಇದ್ದೇವೆ. ಇದರಲ್ಲಿ ಎಲ್ಲ ನಮ್ಮ ಅದರ ಅಧ್ಯಕ್ಷರಾಗಿಯೂ ಹಾಗೂ ಅದರ ಫೌಂಡರ್ ಆಗಿರುವಂಥ ರವಿ ಉಚ್ಚಿಲ್ ಅವರು ಹಾಗೂ ಎಲ್ಲರೂ ಇದರಲ್ಲಿ ಸಕ್ರಿಯವಾಗಿದ್ದಾರೆ. ಎಲ್ಲರಿಗೂ ನಮಗೂ ಅದು ಕೇವಲ ನಮ್ಮ ಇದೊಂದು ಸಮುದಾಯವನ್ನು ಮೀಸಲಾದಂಥ ಒಂದು ಸಂಸ್ಥೆ ಅಲ್ಲ, ಇದು ಇಡೀ ನಮ್ಮ ಜಾತ್ಯತೀತವಾದಂಥ ಸಂಸ್ಥೆ. ಇದರಲ್ಲಿ ಯಾರೂ ಮುಂದೆ ಬರ್ಬೋದು. ಅಂದರೆ ಇದರಲ್ಲಿ ಧರ್ಮವೂ ಇಲ್ಲ, ಜಾತಿಯೂ ಇಲ್ಲ, ಯಾವುದೂ ಇಲ್ಲ, ಪಂಗಡವೂ ಇಲ್ಲ. ಅದನ್ನು ಎಲ್ಲರೂ ಇದರಲ್ಲಿ ಮುಂದೆ ಬಂದಿದ್ದಕ್ಕೆ ತುಂಬ ಮುಂದಕ್ಕೆ ಸಹಾಯ ಮಾಡಿದರೆ ಒಳ್ಳೆಯ ರೀತಿಯಲ್ಲಿ ಇದು ಮುಂದೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಂದು ನಿರ್ದಿಷ್ಟವಾದಂಥ ಒಂದು ಗುರಿಯನ್ನು ತಲುಪುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ನತ್ತ ಈಗ ಯುವ ಮನಸ್ಸುಗಳು ದಾಂಗುಡಿ ಇಡಲಾರಂಭಿಸಿದೆ. ಬೆಂಗಳೂರಿನಲ್ಲೂ ಶಾಖೆ ತೆರೆದು ಸಮಾಜ ಸೇವೆ ಆರಂಭಿಸಲು ಚಿಂತನೆ ನಡೆಸಲಾಗಿದೆ. ಈ ಕುರಿತು ಮಹಿಳಾ ನಾಯಕಿಯರ ಮಾತು ಕೇಳಿ. Namaskara. My name is Manjeet and I have recently joined Namo Moyar Global Foundation, which was founded by Ravi Uchil. And it's something, I've been here only in past 2 days and I've realized the kind of stuff they do for the society, giving back to the society. As their motto says, charity is a simple method to prove kindness. And we all can, contribute in our own way. You don't have to always contribute through finance, or I think mostly if you give only your time as well, that's also your charity to the society, giving back to the society. And the kind of work they've been doing in different cities, especially for the socially backward classes, for orphanages, old age homes, name it, things that we generally forget. We get so busy in our life, we forget to give back. We forget what society has been, what they have given us. We should always give something back to the society in our own way. And this is something really, I encourage everybody to really, really take part in the activities wherever you are, whichever way you can contribute. It'll be really, really nice. I'm really impressed by Ravi Anna, who's been very kind and decided to give back to the society with a couple of like-minded people. And we encourage all of you to please join us and help us in giving back to the society. Give your little contribution whichever way you can. And thank you so much. Namaskara. My name is Rakshanda Kapoor. I recently met Mr. Ravi sir, who is a founder
of Namo Mayor Foundation Company, and I really have a hats off to him. When we came to know that he started this thing, we always wanted to definitely every one of us wants to help people who really need us. So this is the best platform where we can help people through him. So it's only request that's come forward, help us, help Ravi sir to help people who are actually needed. Thank you so much. ನನ್ನ ಹೆಸರು ಪಾವನ ಕರುಣಾಕರ್ ಕೊಟ್ಟೆಕರ್. 2022ರಲ್ಲಿ ನಮ್ಮ ಮೂವರು ಗ್ಲೋಬಲ್ ಫೌಂಡೇಶನ್ ಸ್ಟಾರ್ಟ್ ಮಾಡಿದರು ಬಾಂಬೆಯಲ್ಲಿ. ನಂತರ ನಾವು NMGF ಸೌತ್ ಝೋನ್ ಅಂತೇಳಿ ಹೇಳಿ ಕೊಲ್ಯದಲ್ಲಿ ನಮ್ಮದು ಆಫೀಸ್ ಇದೆ. ಆ ಆಫೀಸ್ನಲ್ಲಿ ನಾವು ಸಾಧಾರಣ ಕೆಲಸ ಮಾಡ್ತಾ ಇರ್ತೇವೆ. ಮತ್ತು ನನಗೆ ತುಂಬ ಸಂತೋಷ ಇದೆ, ಯಾಕೆ ಹೇಳಿದರೆ ಎಲ್ಲ ಕಡೆಯ ಅನಾಥಾಶ್ರಮಗಳಿಗೆ ಮತ್ತು ಶಾಲೆಗಳಿಗೆ ನಮ್ಮದೇ ಜಾತಿಯ 3 ಶಾಲೆಗಳಿವೆ 3 ಊರಿನಲ್ಲಿ. ಉಚ್ಚಿಲದಲ್ಲಿ ಉಚ್ಚಿಲ ಭವಿಷ್ಯಾಲೆ, ಆಮೇಲೆ ಉದ್ಯಾವರದಲ್ಲಿ ಉದ್ಯಾವರ ಭಗವತಿ, ಆಮೇಲೆ ಉಪ್ಪಳದಲ್ಲಿ ಶಾರದಾ ಭೋವಿ. ಹಾಗೆ ಈ 3 ಶಾಲೆಗಳಿಗೂ ನಾವು ಕಂಪ್ಯೂಟರ್, ಹಾಗೆ ಕೆಲವು ಆಟದ ಸಾಮಗ್ರಿಗಳು, ಹಲವಾರು ಪಾಠೋಪಕರಣಗಳನ್ನೆಲ್ಲ ಕೊಟ್ಟಿದ್ದೇವೆ. ಹಾಗೆ ಈ ಸಲ ನಾವು ಈ ಶಾಲೆಗೆ ಅದು ಇನ್ವರ್ಟರನ್ನು ಕೂಡ ಉಚ್ಚಿಲ ಭೋವಿ ಶಾಲೆಗೆ ಇನ್ವರ್ಟರನ್ನು ಕೂಡ ಕೊಡಲಿಕ್ಕೆ ಬಂದಿದ್ದೇವೆ. ಎಲ್ಲ ನಮ್ಮ ಮೂರರ ಭೋವಿ ಮಹಾಸಭಾದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಬಂದಿದ್ದಾರೆ. ನಮ್ಮ ಮೂವರು ಗ್ಲೋಬಲ್ ಫೌಂಡೇಶನ್ನ ಬೆಂಗಳೂರಿನವರು ಬಂದಿದ್ದಾರೆ. ಮುಂಬೈಯ ನಮ್ಮ ರವಿ ಉಚ್ಚಿಲ್ ಅವರು ನಮ್ಮ ಮೂವರು ಗ್ಲೋಬಲ್ ಫೌಂಡೇಶನ್ನ ಅಧ್ಯಕ್ಷರು. ಅವರು ಹೇಳಿದ ಹಾಗೆ ಅಂದರೆ ಅವರ ಡಾಮಿನೇಟ್ ಅಲ್ಲ, ನಮಗೆ ಅವರ ನಿರ್ದೇಶನದಂತೆ ನಾವು ಎಲ್ಲ ಕಡೆಗೆ ಹೋಗಿ ಕೆಲಸ ಮಾಡ್ತಾಯಿದ್ದೇವೆ. ಈ ಸಲವೇ ನಾವು 2 ಅನಾಥಾಶ್ರಮಗಳಿಗೆ ಹೋಗಿ ಈ ಜನವರಿಯ ನಂತರ 2 ಅನಾಥಾಶ್ರಮಕ್ಕೆ ಮತ್ತು ಅಲ್ಲಿ ಹೋಗಿ ಹಣ್ಣು ಹಂಪಲು ಹಾಗೆ ಅದು ಜೀನಸು ಸಾಮಗ್ರಿಗಳನ್ನು ಕೊಟ್ಟಿದ್ದೇವೆ. ಮತ್ತು ಕೆಲವು ಕಡೆ ಎಲ್ಲ ಒಬ್ಬರಿಗೆ ಮಗುವಿನ ಆಪ್ರೇಷನಿಗಾಗಿ ನಾವು ಶೈಕ್ಷಣಿಕ ವೆಚ್ಚವನ್ನು ಕೂಡ ಮಾಡಿದ್ದೇವೆ. ಇದೆಲ್ಲ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅಂದರೆ ಇದಕ್ಕೆ ಸೇರಿದ ಕಾರಣ ಇದು ಈ ಗ್ಲೋಬಲ್ ಫೌಂಡೇಶನ್ ಅಂತ ಹೇಳಿದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಕೆಲಸ ಮಾಡ್ತಾಯಿದ್ದೇವೆ. ಆಮೇಲೆ ಕಳೆದ ವರ್ಷ ನಮ್ಮ ಉಪ್ಪಳದಲ್ಲಿ ನಾವೊಂದು 22 ಅಚ್ಚಮಾರಿಯನ್ನು ಸನ್ಮಾನಿಸಿದ್ದೇವೆ ಕಳೆದ 23ನೇ ಸಾಲಿನಲ್ಲಿ. ಅದೇ 23ನೇ ಸಾಲಿನಲ್ಲಿ ನಮ್ಮ ಅಡ್ಕ ಸೋಮೇಶ್ವರದಲ್ಲಿ ಕೂಡ, ಅಡ್ಕ ಭಗವತಿ ಕ್ಷೇತ್ರದಲ್ಲಿ ಕೂಡ 3 ಅಚ್ಚಮಾರನ್ನು, ಅಂದರೆ ಅವರು 25 ವರ್ಷದಿಂದ ಮೇಲ್ಪಟ್ಟು ಕೆಲಸ ಮಾಡಿದಂಥ ಉಚ್ಚಿಲ ಸೋಮೇಶ್ವರ ಧಾರ್ಮಿಕ ಕ್ಷೇತ್ರದ ಅಚ್ಚಮಾರರು. ಆಮೇಲೆ ಅದರಲ್ಲಿ ನಮಗೊಂದು 11 ದೈವಸ್ಥಾನ ಅಂತ ನಮ್ಮಲ್ಲಿ ಇದೆ, 11 ನಮ್ಮ ಜಾತಿಯವರದ್ದು. ಇಲ್ಲಿಂದ ಹಿಡಿದು ಸುಮಾರು ಕಾಡಂಗೋಟ ಅಂತ ನೀಲೇಶ್ವರ ಅಲ್ಲಿಗಿಂತ ಮುಂದೆವರೆಗೆ 11 ಕ್ಷೇತ್ರ ಇದೆ. ಈ 11 ಕ್ಷೇತ್ರದ ಅಚ್ಚಮಾರರು ಕೂಡ ಕೆಲವು ಅಚ್ಚಮಾರು ಒಂದು 49 ವರ್ಷ ಸೇವೆಯನ್ನು ಸಲ್ಲಿಸಿದಂತಹ ಅಚ್ಚಮಾರರು ಕೂಡ ಇದ್ದಾರೆ. ಅವರನ್ನೆಲ್ಲ 25-27 ಮಂದಿಗೆ ನಾವು ಕಳೆದ ಬಾರಿ ಅವರನ್ನು ಸನ್ಮಾನಿಸಿದಾಗ ಅವರು ತುಂಬ ಸಂತೋಷದಿಂದ, ಇಷ್ಟರವರೆಗೆ ನೀವು ಮಾಡದ ಕೆಲಸವನ್ನು ನೀವು ಮಾಡಿದ್ದೀರಿ, ನಾವು ಇಂತಹ ಸನ್ಮಾನವನ್ನು ಪಡೆದೇ ಇಲ್ಲ ಅಂತೇಳಿ ಹೇಳಿ ಅವ್ರು ಹೇಳ್ತಿದ್ರು. ಅದೇ ನಮಗೆ ತುಂಬ ಸಂತೋಷ ಹಾಗೂ ನಮ್ಮ ಭಾಗ್ಯ ಅಂತೇಳಿ ಹೇಳಬೇಕು. ಮಂಗಳವಾರ ಉಚ್ಚಿಲ ಭೋವಿ ವಿದ್ಯಾಸಂಸ್ಥೆಯ ಮಕ್ಕಳಿಗಾಗಿ ಇನ್ವರ್ಟರೊಂದನ್ನು ಕೊಡುಗೆಯಾಗಿ ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ಳಲಾಗಿತ್ತು. ಹಸ್ತಾಂತರ ಕಾರ್ಯಕ್ರಮವನ್ನು ಸರಳವಾಗಿ ಉಚ್ಚಿಲ ಭೋವಿ ಶಾಲೆಯ ಶತಮಾನೋತ್ಸವ ಸಭಾಭವನದಲ್ಲಿ ನಡೆಸಲಾಗಿದೆ. ಮುಖ್ಯ ಅತಿಥಿಯಾಗಿದ್ದ ದರ್ಶನಪಾತ್ರಿ ನವೀನ್ ಬೆಲ್ಚಪ್ಪಾಡ, ಶಾಲಾ ಸಂಚಾಲಕ ಕರುಣಾಕರ್ ಅಜ್ಜಿ ಉಚ್ಚಿಲ ಮುಂತಾದವರು ಶುಭ ಕೋರಿದ್ದಾರೆ. ನಮ್ಮ ಮೂವರ ಸಂಸ್ಥೆಗೆ ಈಗಾಗಲೇ ಅಂತಾರಾಷ್ಟ್ರೀಯ ಮಾನ್ಯತೆ ದೊರೆತಿದ್ದು ಬಹುತೇಕ ನಿಚ್ಚಳವಾಗಿದೆ. ಮುಂದಿನ ದಿನಗಳಲ್ಲಿ CSR ಮಾತ್ರವಲ್ಲ, ವಿದೇಶಿ ಸಮಾಜ ಸೇವಾ ನಿಧಿಯನ್ನು ಕೂಡ ಪಡೆಯಲು ಅವಕಾಶವಾಗುತ್ತಿದೆ ಎಂದು ಈ ಸಂದರ್ಭ ತಿಳಿಸಲಾಯಿತು. ಹೂವಿನ ಹೆಸರನ್ನು ನಾವು ಇವತ್ತಿಗೆ ಸಮರ್ಪಣೆ ಮಾಡಿದ್ದೇವೆ. ಯಾಕಂದರೆ ಒಂದು ಸಂಸ್ಥೆಯಿಂದ ದೊಡ್ಡ ದೊಡ್ಡ ಮೊತ್ತದ ನಮಗೆ ಈ ಉಡುಗೊರೆಯನ್ನು ನೀಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಅಷ್ಟೇ ಒಂದು ಅಮೂಲ್ಯವಾದಂತಹ ಒಂದು ದೊಡ್ಡ ಪ್ರಮಾಣದ ಒಂದು ಧನ ಸಹಾಯ ನಮಗೆ ಬಂದರೆ ಮಾತ್ರ ಅದನ್ನು ಕೊಡಲಿಕ್ಕೆ ಸಾಧ್ಯ. ಬೇರೆ ಬೇರೆ ಇದರಲ್ಲಿ ಕೊಟ್ಟಿದ್ದೇವೆ. ಇಡೀ
ಮುಂಬೈಯಲ್ಲಾಗಲಿ ಊರಿನಲ್ಲಾಗಲಿ ಕೆಲವು ಶಾಲೆಗಳಿಗೆ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಸಹಾಯಧನ, ಪುಸ್ತಕ ಪರಿಕರಗಳು, ಹಾಗೆ ಇನ್ನಿತರ ಕಂಪ್ಯೂಟರ್ ಇಂತಹ ವಸ್ತುಗಳು, ಈಗಿನ ತಂತ್ರಜ್ಞಾನ ಯುಗದಲ್ಲಿ ಯಾವುದೆಲ್ಲ ಬೇಕು ಅನ್ನೋದನ್ನೆಲ್ಲ ಕೊಟ್ಟಿದ್ದೇವೆ. ಯಾವುದೇ ಒಂದು ಶಾಲೆಯನ್ನು ನಾವು ಕಡೆಗಣಿಸಿಲ್ಲ, ಎಲ್ಲವನ್ನು ಕೊಟ್ಟಿದ್ದೇವೆ. ಇದ್ರೆ ಭಾಳ ಖುಷಿ ಆಗ್ತಿದೆ. ನಗುಮುಖದ ವ್ಯಕ್ತಿತ್ವ ಅವರಲ್ಲಿ ಅವತ್ತು ಹೇಳಿದಾಗ ಖಂಡಿತ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಎಲ್ಲ ವಿಷಯವನ್ನು ನಮ್ಮ ನವೀನ್ ಬೆಳ್ಚಪ್ಪಾಡರು ತಿಳಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಎದುರಿಗೆ ಇಬ್ಬರು ಇದ್ದಾರೆ, ಪಾವನ ಟೀಚರ್ ಇದ್ದಾರೆ, ಆಮೇಲೆ ನಮ್ಮ ಶಾಲಿನಿ ಅಕ್ಕ ಇದ್ದಾರೆ, ನಗುಮುಖದ ವ್ಯಕ್ತಿತ್ವ ಉಳ್ಳವರು. ನಾವು ಈ ಶಾಲೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವುದು ನಮ್ಮ ಉದ್ದೇಶ. ಈ ಶಾಲೆಯ ವಿದ್ಯಾರ್ಥಿಗಳು ನಾವೆಲ್ಲರೂ, ನಮ್ಮ ನವೀನ್ ಬೆಳ್ಚಪ್ಪಾಡರು ಹೇಳಿದಾಗೆ ನಾವೆಲ್ಲರೂ ಈ ಶಾಲೆಯಲ್ಲಿ ಕಲಿತಂಥವರು. ಈ ಶಾಲೆಯನ್ನು ನಮ್ಮ ಹಿರಿಯರು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ. ಅದೇ ರೀತಿ ಈ ಶಾಲೆಯನ್ನು ಉಳಿಸಿ ಬೆಳೆಸಬೇಕಾದರೆ ನಿಮ್ಮಂತಹ ಸಂಘ ಸಂಸ್ಥೆಯ ಸಹಕಾರ ಬೇಕು. ಅದಕ್ಕಾಗಿ ಶಾಲೆಯ ಪರವಾಗಿ ನಿಮಗೆ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ. ಜೊತೆಯಲ್ಲಿ ನಮ್ಮಲ್ಲಿರುವಂತಹ ಹೈಸ್ಕೂಲ್ ವಿಭಾಗದ ಶಿಕ್ಷಕಿಯವರಿಗೆ ನಾಳೆಯಿಂದ ವ್ಯಾಲ್ಯುವೇಷನ್ ಇರುವ ಕಾರಣ ತರಾತುರಿಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತಿಟ್ಕೊಳ್ಬೇಕಾಯಿತು. ನಾಳೆಯಿಂದ ನಮ್ಮ ಹೈಸ್ಕೂಲ್ ವಿಭಾಗದ ಟೀಚರ್ಸ್ಗಳಿಗೆ SLC ವ್ಯಾಲ್ಯುವೇಷನ್ ಎಲ್ರಿಗೂ ಇದೆ. ಅದಕ್ಕೋಸ್ಕರ ನಾವು ಅವಸರದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಚಿಕ್ಕದಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಅದಕ್ಕೋಸ್ಕರ ನಮ್ಮ ಭಗವತಿ ಅಮ್ಮನ ಅನುಗ್ರಹ ನಮ್ಮ ಶಾಲೆಯ ಶಿಕ್ಷಕಿಯರಿಗೂ, ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಯವರಿಗೂ, ನಮ್ಮ ಮೂರೂರು ಮೋಯ ಮಹಾಸಭಾದ ಎಲ್ಲ ಅಧ್ಯಕ್ಷರಿಗೂ ಸದಸ್ಯರಿಗೂ ಅನುಗ್ರಹವನ್ನು ಕೊಡಲಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಇದೇ ರೀತಿಯ ನಿಮ್ಮಿಂದ ಆದಂತಹ ಸಹಕಾರವನ್ನು ನಮ್ಮ ಶಾಲೆಗೆ ನೀಡಿ ನಮ್ಮ ಶಾಲೆಯನ್ನು ಬೆಳೆಸುವಲ್ಲಿ ನೀವು ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೀರಿ ಅಂತ ಭಾವಿಸುತ್ತಾ, ನಿಮ್ಮ ಸಂಸ್ಥೆ ಇನ್ನಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಳಗಲಿ ಅಂತೇಳಿ ಆ ಅಮ್ಮ ಭಗವಾನ್ ಅನುಗ್ರಹಿಸಲಿ ಅಂತೇಳಿ ಕೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಮೂರೂರ ಬೋವಿ ಮಹಾಸಭಾದ ಅಧ್ಯಕ್ಷರಾದ ಹರೀಶ್ ಉಚ್ಚಿಲ್, ಅರ್ಚಕರಾದ ವಸಂತ್ ಈ ಸಂದರ್ಭ ಮಾತನಾಡಿದರು. ಎಲ್ಲ ವಿವರವಾಗಿ ನವೀನ್ ಬೆಳ್ಚಪ್ಪಾಡರು ಹೇಳಿದರು ಈ ಒಂದು ಸಂದರ್ಭ ಹೇಗೆ ಬಂತು, ಈ ಕೊಡುಗೆ ನೀಡಲಿಕ್ಕೆ ಕಾರಣ ಏನು ಅಂತೇಳಿ. ಯಾಕಂದರೆ ನಾನು ಮತ್ತು ಅವರು ಕ್ಲಾಸ್ಮೇಟ್ಸ್ ಅಲ್ಲ, ಬೆಂಚ್ ಮೇಟ್ಸ್, ಇದೇ ಕಟ್ಟಡದಲ್ಲಿ ಇದೇ ಬಿಲ್ಡಿಂಗಲ್ಲಿ ಕಲಿತವ್ರು ಒಟ್ಟಿಗೆ. ಹಾಗೆ ಸ್ವಲ್ಪ ಕುಶಲ ಮಾಡೋದು ಜಾಸ್ತಿ. ಹಾಗೆ ಕರೆಂಟ್ ಹೋದಾಗ ಹೇಳಿದ್ರು ಏನು ಮಾರ ಜನ್ರೇಟರ್ ಇಲ್ವಾ ಅಂತೇಳಿ. ಅದು ಜನ್ರೇಟರ್ ನೀವು ಕೊಡಬೇಕು ಅಂತ ಹೇಳಿ. ಈಗ ನಮ್ಮ ಶಾಲೆ ಅಂತ ಹೇಳಿದರೆ ಸಣ್ಣ ಶಾಲೆ, 1918 ಈ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಕಾರಣ ಅಂತೇಳಿ ಪರಿಸರದ ಮಕ್ಕಳಿಗೆ ಉತ್ತಮವಾದಂಥ ಒಂದು ಶಿಕ್ಷಣ ದೊರೀಬೇಕು, ಅದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ನಡಿಬೇಕು ಅಂತೇಳಿ ಹಿರಿಯರು ಸ್ಥಾಪಿಸಿದ್ದು. ಈಗ ನಮ್ಮಲ್ಲಿ ಕೆಲವರಿಗೊಂದು ಕನ್ಫ್ಯೂಷನ್ ಉಂಟು, ಹೊರಗಿರುವ ಆ್ಯಕ್ಚುಲಿ ಬಾಂಬೆ ಬೆಂಗಳೂರಲ್ಲಿರುವಾಗೆ ನಾವು ಶಾಲೆಗೆ ಯಾಕೆ ಕೊಡಬೇಕು, ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಶಾಲೆಯಲ್ಲಿ ಕಲಿಯುವುದಿಲ್ಲ ಅಂತೇಳಿ. ನಮ್ಮ ಮಕ್ಕಳು ಈ ಶಾಲೆಯಲ್ಲಿ ಕಲಿದಿದ್ದು ಸಹ ನಮ್ಮ ಹಿರಿಯರು ಕಲಿತಿದ್ದಾರೆ. ಈ ಸಂಸ್ಥೆಯನ್ನು ಹುಟ್ಟುಹಾಕಿದವರು ನಾವು ದೇವಸ್ಥಾನಕ್ಕೆ ಕೊಡ್ತೇವೆ, ದುಡ್ಡು ಕೇಳದಿದ್ದರೂ ಕೊಂಡೋಗಿ ಕೊಡಬೇಕು. ಹಾಗೆ ಇದು ಅಂತ ಹೇಳಿದ್ರೆ ನಮ್ಮ ಆರಾಧನಾ ಕ್ಷೇತ್ರ ಒಂದು ಅದಾದರೆ ಇದು ಕೂಡ ಇನ್ನೊಂದು ಆರಾಧನಾ ಕ್ಷೇತ್ರವೇ. ಇದನ್ನು ಹುಟ್ಟುಹಾಕಿದೆ ಅಂತೇಳಿ ಭಗವತಿಯ ಭಜಕರೇ ಹಿಂದಿನ ಕಾಲದಲ್ಲಿ ಹುಟ್ಟುಹಾಕಿದೆ ಅಂದರೆ ಹೇಳ್ಬೋದು. ಬೀಚ ಬೆಳ್ಚಪ್ಪಾಡರು ಅವರಿಗೆ ಆ ತಾಯಿ ಅನುಗ್ರಹ ಮಾಡಿರ್ಬೋದು, ನಿಮ್ಮಿಂದ ಇಂಥ ಒಂದು ಕೆಲಸ ಆಗಲಿ, ವಿದ್ಯಾದಾನ ಆಗಲಿ. ಅಲ್ಲಿ ಭಗವತಿಯನ್ನು ಕಾಲಕ್ಕೆ ನಾವು ಆರಾಧನೆ ಮಾಡಿದರೆ ಇಲ್ಲಿ ನಿತ್ಯ ನಿರಂತರ ಆರಾಧನೆ ಆಗ್ತದೆ. ಇಲ್ಲಿ ಸಹ ಈಗ ನಾವು ಅನ್ನದಾನ ಮಾಡ್ತಾಯಿದ್ದೇವೆ. ಇಲ್ಲಿ ನಿತ್ಯ ಮಕ್ಕಳಿಗೆ 500 ಮಕ್ಕಳಿಗೆ ಉಚಿತ ಅನ್ನದಾನ ನಡೀತಾ ಉಂಟು. ಇದು ನಿಮಗೆ ಗೊತ್ತಿಲ್ಲ, ಯಾವುದೇ ನಾವು ಮಕ್ಕಳಿಂದ ಫೀಸ್ ಕಲೆಕ್ಟ್ ಮಾಡದೆ ಉಚಿತವಾಗಿ ಅನ್ನದಾನ ನಡೀತದೆ. ಹಾಗೆ ನಾವು ಕಾಲಕ್ಕೆ ಹೇಗೆ ಆ ದೈವಸ್ಥಾನವನ್ನು ಜೀರ್ಣೋದ್ಧಾರ ಅಲ್ಲಿ ಕಾರ್ಯಕ್ರಮಗಳು ನಡೀತದೆ, ಅದನ್ನು ಹಾಗೆ ಇಲ್ಲಿ ಕೂಡ ಈ ವಿದ್ಯಾಸಂಸ್ಥೆಯನ್ನು ನಾವು ಬೆಳೆಸಿ ಮುಂದಿನ ಜನಾಂಗಕ್ಕೆ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ, ಸಮಾಜ ಬಾಂಧವರು. ಹಾಗೆ ನಾವು ಇದಕ್ಕೂ ಸಹಕಾರ ಕೊಡಬೇಕು ಎಲ್ಲರೂ. ಇದು ಬೆಳೆಯುವಾಗೆ ನಾವು ಕಾಲಕ್ಕೆ ಇಲ್ಲಿಗೆ ಏನು ಫೆಸಿಲಿಟೀಸ್ ಬೇಕು, ಈಗ ಸ್ಮಾರ್ಟ್ ಕ್ಲಾಸ್ ಇರ್ಬೋದು, ಈ ಕಟ್ಟಡವನ್ನು ದುರಸ್ತಿ ಮಾಡೋದಿರ್ಬೋದು, ಮಕ್ಕಳಿಗೆ ಬೇಕಾದಂಥ ಫೆಸಿಲಿಟಿಯನ್ನು ಕೊಡುವುದು ನಮ್ಮ ಸಮಾಜದ ಒಂದು ಧರ್ಮ. ಅದಕ್ಕೆ ಎಲ್ಲರೂ ನಾವು ಮುಂದೆ ಬರಬೇಕು. ಈ ವಿದ್ಯಾಸಂಸ್ಥೆಯನ್ನು ಸಂಚಾಲಕರುಗೊಳಿಸುವಂಥ ವ್ಯವಸ್ಥೆ ನಮ್ಮಿಂದ ಆಗಬೇಕು ಮುಂದಿನ ಜನಾಂಗಕ್ಕೆ. ಯಾಕಂದರೆ ಸಮಾಜದಲ್ಲಿ ಎಲ್ಲ ಮಕ್ಕಳ ಹತ್ರ, ಎಲ್ಲ ಪೇರೆಂಟ್ಸ್ ಹತ್ರ ದುಡ್ಡಿರೋದಿಲ್ಲ. ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ನಮ್ಮ ಸಮಾಜದಿಂದ ಆಗಬೇಕು. ಅದಕ್ಕೆಲ್ಲ ನೀವು ಸಹಕಾರ ಬೇಡಬೇಕು. ಶ್ರೀಮತಿ ಅಮಿತಾ ಆರ್ ಉಚ್ಚಿಲ್, ಪಾವನ ಟೀಚರ್, ರಾಜೇಶ್ ಟಿ ಉಚ್ಚಿಲ್ ಮುಂತಾದವರು ಈ ವೇಳೆ ಹಾಜರಿದ್ದರು.